ಯಾರು ತನ್ನ ಮನಸ್ಸನ್ನು ಗೆದ್ದಿದ್ದಾರೋ ಅವರಿಗೆ ಮನಸ್ಸೇ ಅತ್ಯಂತ ಆತ್ಮೀಯ ಮಿತ್ರ. ಆದರೆ ಯಾರು ಮನಸ್ಸನ್ನು ನಿಯಂತ್ರಿಸಿಲ್ಲವೋ ಅವರಿಗೆ ಆ ಮನಸ್ಸೇ ಪರಮಶತ್ರುವಿನಂತೆ ವರ್ತಿಸುತ್ತದೆ. ನಮಸ್ಕಾರ ಆತ್ಮೀಯ ಸ್ನೇಹಿತರೆ, ಗೀತಾಸಾರ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆದರದ ಸುಸ್ವಾಗತ. ಮಾನವ ಕುಲದ ಉದ್ಧಾರಕ್ಕಾಗಿ ಸಾಕ್ಷಾತ್ ಪರಮಾತ್ಮನಾದ ಶ್ರೀಕೃಷ್ಣನು ಕುರುಕ್ಷೇತ್ರದ ರಣಾಂಗಣದಲ್ಲಿ ಅರ್ಜುನನಿಗೆ ನೀಡಿದ ದಿವ್ಯ ಜ್ಞಾನವೇ ಶ್ರೀಮದ್ ಭಗವದ್ಗೀತೆ. ಇಂದು ನಾವು ಗೀತೆಯ 5ನೇ ಮತ್ತು 6ನೇ ಅಧ್ಯಾಯಗಳ ಆಳವಾದ ಸಾರವನ್ನು ಮನವರಿಕೆ ಮಾಡಿಕೊಳ್ಳೋಣ. ಕುರುಕ್ಷೇತ್ರದ ಯುದ್ಧಭೂಮಿಯಲ್ಲಿ ಅರ್ಜುನನು ಗೊಂದಲಕ್ಕೀಡಾಗಿ ಶ್ರೀಕೃಷ್ಣನನ್ನು ಹೀಗೆ ಪ್ರಶ್ನಿಸುತ್ತಾನೆ: ಹೇ ಕೃಷ್ಣ, ನೀನು ಒಮ್ಮೆ ಸಂನ್ಯಾಸದ ಮೂಲಕ ಕರ್ಮಗಳನ್ನು ತ್ಯಜಿಸಲು ಹೇಳುತ್ತೀಯಾ ಮತ್ತು ಇನ್ನೊಮ್ಮೆ ನಿಷ್ಕಾಮ ಕರ್ಮಯೋಗದ ಮೂಲಕ ಕೆಲಸ ಮಾಡಲು ಹೇಳುತ್ತೀಯಾ? ಈ ಎರಡರಲ್ಲಿ ನನಗೆ ಅತ್ಯಂತ ಹಿತವಾದುದು ಯಾವುದು ಎಂಬುದನ್ನು ದಯವಿಟ್ಟು ತಿಳಿಸು. ಅರ್ಜುನನ ಈ ಪ್ರಶ್ನೆಗೆ ದಯಾಮಯಿಯಾದ ಶ್ರೀಕೃಷ್ಣನು ಅತ್ಯಂತ ಮಧುರವಾಗಿ ಉತ್ತರಿಸುತ್ತಾನೆ: ಹೇ ಅರ್ಜುನ, ಕರ್ಮ ಸಂನ್ಯಾಸ ಅಂದರೆ ಕೆಲಸವನ್ನು ಬಿಡುವುದು ಮತ್ತು ಕರ್ಮಯೋಗ ಅಂದರೆ ಫಲದ ಅಪೇಕ್ಷೆಯಿಲ್ಲದೆ ಕೆಲಸ ಮಾಡುವುದು. ಈ ಎರಡೂ ಸಹ ಮನುಷ್ಯನಿಗೆ ಅಂತಿಮ ಕಲ್ಯಾಣವನ್ನೇ ತರುತ್ತವೆ. ಆದರೆ ಈ ಎರಡರ ಮಧ್ಯೆ ಕರ್ಮ ಸಂನ್ಯಾಸಕ್ಕಿಂತ ನಿಷ್ಕಾಮ ಕರ್ಮಯೋಗವೇ ಶ್ರೇಷ್ಠವಾದುದು. ಯಾರು ಯಾರನ್ನು ದ್ವೇಷಿಸುವುದಿಲ್ಲವೋ ಮತ್ತು ಯಾವುದನ್ನು ಆಶಿಸುವುದಿಲ್ಲವೋ ಅಂತಹ ವ್ಯಕ್ತಿಯನ್ನು ಯಾವಾಗಲೂ ಸನ್ಯಾಸಿ ಎಂದೇ ಪರಿಗಣಿಸಲಾಗುತ್ತದೆ. ಏಕೆಂದರೆ ಅಂತಹ ವ್ಯಕ್ತಿಯು ರಾಗ ಮತ್ತು ದ್ವೇಷದಂತಹ ದ್ವಂದ್ವಗಳಿಂದ ಮುಕ್ತನಾಗಿ ಸುಲಭವಾಗಿ ಸಂಸಾರದ ಬಂಧನದಿಂದ ಬಿಡುಗಡೆ ಹೊಂದುತ್ತಾನೆ. ಕೃಷ್ಣ ಮುಂದುವರಿದು ಹೇಳುತ್ತಾನೆ: ಕೇವಲ ಅಲ್ಪಜ್ಞಾನಿಗಳು ಮಾತ್ರ ಸನ್ಯಾಸಯೋಗ ಮತ್ತು ನಿಷ್ಕಾಮ ಕರ್ಮಯೋಗಗಳ ನಡುವೆ ವ್ಯತ್ಯಾಸವನ್ನು ಕಾಣುತ್ತಾರೆ. ಆದರೆ ನಿಜವಾದ ವಿದ್ವಾಂಸರು ಇವೆರಡನ್ನೂ ಒಂದೇ ಎಂದು ತಿಳಿಯುತ್ತಾರೆ. ಏಕೆಂದರೆ ಎರಡರಲ್ಲಿ ಯಾವುದಾದರೂ ಒಂದರಲ್ಲಿ ಸರಿಯಾಗಿ ನೆಲೆ ನಿಂತವನು ಎರಡರ ಫಲವನ್ನು ಪಡೆಯುತ್ತಾನೆ. ಜ್ಞಾನಯೋಗಿಗಳು ಪಡೆಯುವ ಅದೇ ಪರಮ ಪದವಿಯನ್ನು ಕರ್ಮಯೋಗಿಗಳು ಕೂಡ ಪಡೆದುಕೊಳ್ಳುತ್ತಾರೆ. ಯಾರು ಸನ್ಯಾಸ ಮತ್ತು ಕರ್ಮಯೋಗ ಎರಡನ್ನೂ ಒಂದೇ ಎಂದು ನೋಡುತ್ತಾರೋ ಅವರೇ ಸತ್ಯವನ್ನು ಕಂಡವರು. ಹೇ ಅರ್ಜುನ, ನಿಷ್ಕಾಮ ಕರ್ಮಯೋಗದ ಅಭ್ಯಾಸವಿಲ್ಲದೆ ಕೇವಲ ಸನ್ಯಾಸವನ್ನು ಸ್ವೀಕರಿಸುವುದು ದುಃಖಕ್ಕೆ ಕಾರಣವಾಗುತ್ತದೆ. ಆದರೆ ಪರಮಾತ್ಮನ ಧ್ಯಾನದಲ್ಲಿ ತೊಡಗಿರುವ ಕರ್ಮಯೋಗಿಯು ಶೀಘ್ರವಾಗಿ ಭಗವಂತನನ್ನು ತಲುಪುತ್ತಾನೆ. ಕರ್ಮಯೋಗಿಯು ತನ್ನ ಇಂದ್ರಿಯಗಳನ್ನು ಗೆದ್ದಿರುತ್ತಾನೆ ಮತ್ತು ತನ್ನ ಮನಸ್ಸನ್ನು ಶುದ್ಧವಾಗಿರಿಸಿಕೊಳ್ಳುತ್ತಾನೆ. ಅವನು ಕೆಲಸ ಮಾಡುತ್ತಿದ್ದರೂ ಆ ಕೆಲಸದ ಫಲಕ್ಕೆ ಅಂಟಿಕೊಳ್ಳುವುದಿಲ್ಲ. ದೈವಿಕ ಪ್ರಜ್ಞೆಯಲ್ಲಿ ನೆಲೆಸಿರುವ ಯೋಗಿಯು ನೋಡುವಾಗ, ಕೇಳುವಾಗ, ಮುಟ್ಟುವಾಗ, ವಾಸನೆ ನೋಡುವಾಗ ಅಥವಾ ಉಸಿರಾಡುವಾಗಲೂ ಸಹ ನಾನು ಏನನ್ನೂ ಮಾಡುತ್ತಿಲ್ಲ, ಇದೆಲ್ಲವೂ ಪ್ರಕೃತಿಯ ಗುಣಗಳ ಕಾರ್ಯ ಎಂದು ತಿಳಿಯುತ್ತಾನೆ. ಕರ್ಮಯೋಗಿಯು ತಾನು ಮಾಡುವ ಪ್ರತಿಯೊಂದು ಕೆಲಸವನ್ನು, ಅಂದರೆ ಮಾತನಾಡುವುದು, ಕಣ್ಣು ಬಿಡುವುದು ಅಥವಾ ಮುಚ್ಚುವುದನ್ನು ಕೂಡ ಇಂದ್ರಿಯಗಳು ತಮ್ಮ ಕೆಲಸವನ್ನು ಮಾಡುತ್ತಿವೆ ಎಂದು ಭಾವಿಸುತ್ತಾನೆ. ಅವನು ತನ್ನೆಲ್ಲ ಕೆಲಸಗಳನ್ನು ಭಗವಂತನಿಗೆ ಅರ್ಪಿಸಿ ಆಸಕ್ತಿ ಇಲ್ಲದೆ ಕೆಲಸ ಮಾಡುತ್ತಾನೆ. ಅಂತಹ ವ್ಯಕ್ತಿಯನ್ನು ಪಾಪಗಳು ಎಂದಿಗೂ ಸ್ಪರ್ಶಿಸುವುದಿಲ್ಲ. ತಾವರೆ ಎಲೆಯು ನೀರಿನಲ್ಲಿದ್ದರೂ ಹೇಗೆ ನೀರು ಅದಕ್ಕೆ ಅಂಟಿಕೊಳ್ಳುವುದಿಲ್ಲವೋ ಹಾಗೆಯೇ ಕರ್ಮಯೋಗಿಯು ಸಂಸಾರದಲ್ಲಿದ್ದರೂ ಅದರ ಮೋಹಕ್ಕೆ ಒಳಗಾಗುವುದಿಲ್ಲ. ಯೋಗಿಗಳು ತಮ್ಮ ದೇಹ, ಮನಸ್ಸು, ಬುದ್ಧಿ ಮತ್ತು ಇಂದ್ರಿಯಗಳ ಮೂಲಕ ಕೇವಲ ಆತ್ಮಶುದ್ಧಿಗಾಗಿ ಕೆಲಸ ಮಾಡುತ್ತಾರೆ. ಫಲದ ಆಸೆಯನ್ನು ತೊರೆದ ಕರ್ಮಯೋಗಿಯು ಶಾಂತಿಯನ್ನು ಪಡೆಯುತ್ತಾನೆ. ಆದರೆ ಫಲದ ಆಸೆಯಿಂದ ಕೆಲಸ ಮಾಡುವವರು ಸಂಸಾರದ ಬಂಧನದಲ್ಲಿ ಸಿಲುಕಿ 84 ಲಕ್ಷ ಜೀವರಾಶಿಗಳ ಯೋನಿಯಲ್ಲಿ ಅಲೆದಾಡುತ್ತಾರೆ. ಯಾರು ತನ್ನ ಮನಸ್ಸಿನಿಂದ ಎಲ್ಲ ಕೆಲಸಗಳನ್ನು ತ್ಯಜಿಸಿ ಆತ್ಮದಲ್ಲಿ ನೆಲೆಸಿರುತ್ತಾರೋ ಅವರು 9 ದ್ವಾರಗಳಿರುವ ಈ ಶರೀರದಲ್ಲಿ ಸುಖವಾಗಿ ಇರುತ್ತಾರೆ. ಅವರು ಯಾವುದನ್ನೂ ಮಾಡುವುದಿಲ್ಲ ಮತ್ತು ಯಾವುದನ್ನೂ ಮಾಡಿಸುವುದಿಲ್ಲ. ಹೇ ಕುಂತಿಪುತ್ರ, ಅರ್ಜುನ, ಇಂದ್ರಿಯಗಳು ಮತ್ತು ವಿಷಯಗಳ ಸಂಯೋಗದಿಂದ ಉಂಟಾಗುವ ಸುಖಗಳು ಆರಂಭದಲ್ಲಿ ಬಹಳ ಹಿತವಾಗಿ ಕಾಣುತ್ತವೆ, ಆದರೆ ಅಂತ್ಯದಲ್ಲಿ ಅವು ದುಃಖಕ್ಕೆ ಕಾರಣವಾಗುತ್ತವೆ. ಆದ್ದರಿಂದ ಜ್ಞಾನಿಯಾದವನು ಇಂತಹ ಕ್ಷಣಿಕ ಸುಖಗಳಲ್ಲಿ ಸಂಭ್ರಮಿಸುವುದಿಲ್ಲ. ಯಾರು ಈ ಮಾನವ ದೇಹದ ಅಂತ್ಯದ ಮೊದಲು ಕಾಮ ಮತ್ತು ಕ್ರೋಧದಿಂದ ಉಂಟಾಗುವ ವೇಗವನ್ನು ತಡೆದುಕೊಳ್ಳುತ್ತಾರೋ ಅವರೇ ನಿಜವಾದ ಯೋಗಿಗಳು ಮತ್ತು ಅವರೇ ಈ ಜಗತ್ತಿನಲ್ಲಿ ಸುಖಿಗಳು. ಯಾರು ತನ್ನ ಆತ್ಮದಲ್ಲಿಯೇ ಸುಖವನ್ನು ಕಾಣುತ್ತಾರೋ, ತನ್ನ ಆತ್ಮದಲ್ಲಿಯೇ ತೃಪ್ತರಾಗಿರುತ್ತಾರೋ ಅಂತಹ ಯೋಗಿಯು ಬ್ರಹ್ಮನೊಂದಿಗೆ ಒಂದಾಗಿ ಪರಮಾತ್ಮನನ್ನು ಪಡೆಯುತ್ತಾನೆ. ಅಂತಹ ಮಹಾತ್ಮರ ಪಾಪಗಳು ನಾಶವಾಗುತ್ತವೆ ಮತ್ತು ಅವರು ಎಲ್ಲ ಜೀವಿಗಳ ಕಲ್ಯಾಣದಲ್ಲಿ ತೊಡಗಿರುತ್ತಾರೆ. ಯಾರು ಪ್ರಾಪಂಚಿಕ ಆಸೆಗಳನ್ನು ತೊರೆದು ಪ್ರತಿಯೊಂದರಲ್ಲೂ ಭಗವಂತನನ್ನು ಕಾಣುತ್ತಾರೋ ಅವರು ಅಂತಿಮವಾಗಿ ಪರಮಶಾಂತಿಯನ್ನು ಪಡೆಯುತ್ತಾರೆ. ಈಗ ನಾವು 6ನೇ ಅಧ್ಯಾಯವಾದ ಆತ್ಮಸಂಯಮ ಯೋಗ ಅಥವಾ ಧ್ಯಾನ ಯೋಗದ ಬಗ್ಗೆ ತಿಳಿಯೋಣ. ಇಲ್ಲಿ ಶ್ರೀಕೃಷ್ಣನು ಯೋಗದಲ್ಲಿ ಸ್ಥಿತನಾದವನ ಲಕ್ಷಣಗಳನ್ನು ವಿವರಿಸುತ್ತಾನೆ. ಪರಮಾತ್ಮನನ್ನು ಪಡೆಯಲು ಮಾಡುವ ಕೆಲಸವನ್ನೇ ಇಲ್ಲಿ ಯೋಗ ಎಂದು ಕರೆಯಲಾಗಿದೆ. ಕೃಷ್ಣ ಹೇಳುತ್ತಾನೆ: ಯಾರು ತನ್ನ ಕರ್ತವ್ಯವನ್ನು ಫಲದ ಅಪೇಕ್ಷೆಯಿಲ್ಲದೆ ಮಾಡುತ್ತಾರೋ ಅವರೇ ನಿಜವಾದ ಸನ್ಯಾಸಿಗಳು ಮತ್ತು ಅವರೇ ಯೋಗಿಗಳು. ಕೇವಲ ಬೆಂಕಿಯನ್ನು ತ್ಯಜಿಸಿದವನು ಅಥವಾ ಕೆಲಸವನ್ನು ಬಿಟ್ಟವನು ಸನ್ಯಾಸಿಯಾಗಲಾರ. ಹೇ ಪಾಂಡವ, ಸಂಸಾರದ ಆಸೆಗಳನ್ನು ತ್ಯಜಿಸದೆ ಯಾರೂ ಯೋಗಿಯಾಗಲು ಸಾಧ್ಯವಿಲ್ಲ. ಮನಸ್ಸನ್ನು ಗೆಲ್ಲಲು ಬಯಸುವವನು ಕರ್ಮವನ್ನು ಮಾಡಬೇಕು. ಯಾವಾಗ ಒಬ್ಬ ವ್ಯಕ್ತಿಯು ಲೌಕಿಕ ಆಸೆಗಳನ್ನು ಬಿಟ್ಟು ದೈಹಿಕ ಸುಖಕ್ಕಾಗಿ ಕೆಲಸ ಮಾಡುವುದಿಲ್ಲವೋ ಆಗ ಅವನು ಯೋಗಾರೂಢ ಎಂದು ಕರೆಯಲ್ಪಡುತ್ತಾನೆ. ಮನುಷ್ಯನು ತನ್ನ ಮನಸ್ಸಿನ ಮೂಲಕ ತನ್ನನ್ನು ತಾನು ಉದ್ಧಾರ ಮಾಡಿಕೊಳ್ಳಬೇಕು. ಏಕೆಂದರೆ ಈ ಮನಸ್ಸೇ ನಮಗೆ ಮಿತ್ರ ಮತ್ತು ಈ ಮನಸ್ಸೇ ನಮಗೆ ಶತ್ರು. ಮನಸ್ಸನ್ನು ಗೆದ್ದವನಿಗೆ ಪರಮಾತ್ಮನು ಅತ್ಯಂತ ಸಮೀಪದಲ್ಲಿರುತ್ತಾನೆ.
ಅವನಿಗೆ ಶೀತ ಉಷ್ಣ ಸುಖ ದುಃಖ ಮಾನ ಮತ್ತು ಅಪಮಾನಗಳೆಲ್ಲವೂ ಒಂದೇ ಸಮನಾಗಿರುತ್ತವೆ. ಅಂತಹ ಸ್ಥಿರ ಮನಸ್ಸಿನ ವ್ಯಕ್ತಿಗೆ ಮಣ್ಣು ಕಲ್ಲು ಮತ್ತು ಚಿನ್ನ ಎಲ್ಲವೂ ಸಮಾನವಾಗಿ ಕಾಣುತ್ತವೆ. ಅವನು ಮಿತ್ರ ಮತ್ತು ಶತ್ರುಗಳ ನಡುವೆ, ಪುಣ್ಯವಂತ ಮತ್ತು ಪಾಪಿಗಳ ನಡುವೆ ಸಮಾನ ಭಾವನೆಯನ್ನು ಹೊಂದಿರುತ್ತಾನೆ. ಯೋಗದ ಅಭ್ಯಾಸಕ್ಕಾಗಿ ಒಬ್ಬ ವ್ಯಕ್ತಿಯು ಏಕಾಂತವಾದ ಪವಿತ್ರ ಸ್ಥಳಕ್ಕೆ ಹೋಗಬೇಕು. ಅಲ್ಲಿ ಅತಿ ಎತ್ತರವಲ್ಲದ ಮತ್ತು ಅತಿ ತಗ್ಗಲ್ಲದ ಆಸನದ ಮೇಲೆ ಕುಳಿತು ಮನಸ್ಸನ್ನು ಏಕಾಗ್ರಗೊಳಿಸಬೇಕು. ದೇಹ ಕುತ್ತಿಗೆ ಮತ್ತು ತಲೆಯನ್ನು ನೇರವಾಗಿಟ್ಟುಕೊಂಡು ಬೇರೆಲ್ಲೂ ನೋಡದೆ ಕೇವಲ ಮೂಗಿನ ತುದಿಯ ಮೇಲೆ ದೃಷ್ಟಿಯನ್ನಿಡಬೇಕು. ಭಯವಿಲ್ಲದೆ ಶಾಂತ ಮನಸ್ಸಿನಿಂದ ಬ್ರಹ್ಮಚರ್ಯ ವ್ರತವನ್ನು ಪಾಲಿಸುತ್ತಾ ನನ್ನನ್ನೇ ಪರಮ ಗುರಿ ಎಂದು ನಂಬಿ ನನ್ನಲ್ಲಿ ಮನಸ್ಸನ್ನು ಇಡಬೇಕು. ಹೇ ಅರ್ಜುನ, ಯೋಗವು ಅತಿಯಾಗಿ ತಿನ್ನುವವನಿಗಾಗಲಿ ಅಥವಾ ಉಪವಾಸ ಮಾಡುವವನಿಗಾಗಲಿ ಸಾಧ್ಯವಿಲ್ಲ. ಹಾಗೆಯೇ ಅತಿಯಾಗಿ ನಿದ್ರೆ ಮಾಡುವವನಿಗೆ ಅಥವಾ ಯಾವಾಗಲೂ ಎಚ್ಚರವಾಗಿರುವವನಿಗಾಗಲಿ ಯೋಗ ಲಭಿಸುವುದಿಲ್ಲ. ಯಾರು ಹಿತಮಿತವಾಗಿ ಆಹಾರ ಸೇವಿಸುತ್ತಾರೋ, ಹಿತವಾಗಿ ವಿಹರಿಸುತ್ತಾರೋ ಮತ್ತು ಸರಿಯಾಗಿ ನಿದ್ರೆ ಮಾಡುತ್ತಾರೋ ಅವರಿಗೆ ಮಾತ್ರ ಯೋಗವು ಸಿದ್ಧಿಸುತ್ತದೆ ಮತ್ತು ಅವರ ಎಲ್ಲ ದುಃಖಗಳು ನಾಶವಾಗುತ್ತವೆ. ಯಾವಾಗ ಮನಸ್ಸು ಯೋಗದ ಅಭ್ಯಾಸದಿಂದ ಆತ್ಮದಲ್ಲಿ ಲೀನವಾಗುತ್ತದೋ ಆಗ ವ್ಯಕ್ತಿಯು ಎಲ್ಲ ಪ್ರಾಪಂಚಿಕ ಆಸೆಗಳಿಂದ ಮುಕ್ತನಾಗುತ್ತಾನೆ. ಗಾಳಿ ಇಲ್ಲದ ಜಾಗದಲ್ಲಿ ದೀಪದ ಜ್ಯೋತಿಯು ಹೇಗೆ ಅಲುಗಾಡದೆ ಸ್ಥಿರವಾಗಿರುತ್ತದೋ ಹಾಗೆಯೇ ಯೋಗಿಯ ಮನಸ್ಸು ಆತ್ಮದಲ್ಲಿ ಸ್ಥಿರವಾಗಿರುತ್ತದೆ. ಈ ಸ್ಥಿತಿಯಲ್ಲಿ ಮನುಷ್ಯನು ತನ್ನ ಆತ್ಮದಲ್ಲೇ ಪರಮಾತ್ಮನನ್ನು ಕಂಡು ಪರಮಾನಂದವನ್ನು ಅನುಭವಿಸುತ್ತಾನೆ. ಈ ಸುಖವು ಇಂದ್ರಿಯಗಳಿಗೆ ಮೀರಿದ್ದಾಗಿದೆ. ಒಮ್ಮೆ ಈ ಸ್ಥಿತಿಯನ್ನು ತಲುಪಿದ ಮೇಲೆ ಮನುಷ್ಯನು ಎಂತಹ ದೊಡ್ಡ ದುಃಖ ಬಂದರೂ ವಿಚಲಿತನಾಗುವುದಿಲ್ಲ. ಆದರೆ ಅರ್ಜುನನು ಕೃಷ್ಣನಿಗೆ ತನ್ನ ಸಂಶಯವನ್ನು ಕೇಳುತ್ತಾನೆ. ಹೇ ಕೃಷ್ಣ, ಈ ಮನಸ್ಸು ಬಹಳ ಚಂಚಲವಾದುದು, ಅದು ಬಲವಂತವಾದುದು ಮತ್ತು ಮೊಂಡುತನದ್ದು. ಗಾಳಿಯನ್ನು ನಿಯಂತ್ರಿಸುವುದು ಎಷ್ಟು ಕಷ್ಟವೋ ಈ ಮನಸ್ಸನ್ನು ನಿಯಂತ್ರಿಸುವುದು ಅಷ್ಟೇ ಕಷ್ಟ ಎಂದು ನನಗೆ ಅನ್ನಿಸುತ್ತಿದೆ. ದೇವದೇವನಾದ ಕೃಷ್ಣನು ನಗುತ್ತಾ ಹೇಳುತ್ತಾನೆ, ಹೇ ಕುಂತಿಪುತ್ರ, ಚಂಚಲವಾದ ಮನಸ್ಸನ್ನು ಹತೋಟಿಗೆ ತರುವುದು ಕಷ್ಟ ಎನ್ನುವುದರಲ್ಲಿ ಸಂಶಯವಿಲ್ಲ. ಆದರೆ ಇದನ್ನು ನಿರಂತರ ಅಭ್ಯಾಸ ಮತ್ತು ವೈರಾಗ್ಯದ ಮೂಲಕ ಖಂಡಿತವಾಗಿಯೂ ನಿಯಂತ್ರಿಸಬಹುದು. ಮನಸ್ಸನ್ನು ಗೆಲ್ಲದವನಿಗೆ ಭಗವಂತನ ಪ್ರಾಪ್ತಿ ಅಸಾಧ್ಯ, ಆದರೆ ಪ್ರಯತ್ನ ಪಡುವವನಿಗೆ ಇದು ಸುಲಭ. ಆಗ ಅರ್ಜುನನು ಕೇಳುತ್ತಾನೆ, ಹೇ ಕೃಷ್ಣ, ಒಬ್ಬ ವ್ಯಕ್ತಿಯು ಭಕ್ತಿಯಿಂದ ಯೋಗವನ್ನು ಆರಂಭಿಸಿ ನಂತರ ಮನಸ್ಸು ಚದುರಿ ಯೋಗದಲ್ಲಿ ವಿಫಲನಾದರೆ ಅವನ ಗತಿ ಏನಾಗುತ್ತದೆ? ಅವನು ಇಹಲೋಕದ ಸುಖವನ್ನು ಪಡೆಯದೆ ಪರಲೋಕದ ದಾರಿಯನ್ನು ಕಾಣದೆ ಚದುರಿದ ಮೋಡದಂತೆ ನಾಶವಾಗಿ ಹೋಗುತ್ತಾನೆಯೇ? ನನ್ನ ಈ ಸಂಶಯವನ್ನು ದಯವಿಟ್ಟು ಪರಿಹರಿಸು. ಕೃಷ್ಣನು ಹೇಳುತ್ತಾನೆ, ಹೇ ಪಾರ್ಥ, ಕಲ್ಯಾಣ ಮಾರ್ಗದಲ್ಲಿ ನಡೆಯುವವನಿಗೆ ಎಂದಿಗೂ ದುರ್ಗತಿ ಉಂಟಾಗುವುದಿಲ್ಲ. ಯೋಗದಲ್ಲಿ ವಿಫಲನಾದವನು ತನ್ನ ಪುಣ್ಯದ ಫಲವಾಗಿ ಸ್ವರ್ಗಾದಿ ಲೋಕಗಳನ್ನು ಪಡೆದು ಅಲ್ಲಿ ಅನೇಕ ವರ್ಷಗಳ ಕಾಲ ಸುಖವಾಗಿ ಇರುತ್ತಾನೆ. ನಂತರ ಅವನು ಶ್ರೀಮಂತರ ಮತ್ತು ಸದಾಚಾರಿಗಳ ಮನೆಯಲ್ಲಿ ಜನಿಸುತ್ತಾನೆ ಅಥವಾ ಜ್ಞಾನಿಗಳಾದ ಯೋಗಿಗಳ ಕುಲದಲ್ಲೇ ಹುಟ್ಟುತ್ತಾನೆ. ಇಂತಹ ಜನ್ಮ ಸಿಗುವುದು ಬಹಳ ಅಪರೂಪ. ಅಲ್ಲಿ ಅವನಿಗೆ ಹಿಂದಿನ ಜನ್ಮದ ಸಂಸ್ಕಾರಗಳು ಮತ್ತೆ ಲಭಿಸುತ್ತವೆ ಮತ್ತು ಅವನು ಪರಮಾತ್ಮನನ್ನು ಪಡೆಯಲು ಪುನಃ ಪ್ರಯತ್ನಿಸುತ್ತಾನೆ. ಹಲವು ಜನ್ಮಗಳ ನಿರಂತರ ಪ್ರಯತ್ನದ ನಂತರ ಯೋಗಿಯು ಎಲ್ಲ ಪಾಪಗಳಿಂದ ಮುಕ್ತನಾಗಿ ಪರಮಗತಿಯನ್ನು ಪಡೆಯುತ್ತಾನೆ. ತಪಸ್ವಿಗಳಿಗಿಂತ, ಜ್ಞಾನಿಗಳಿಗಿಂತ ಮತ್ತು ಕರ್ಮಕಾಂಡ ಮಾಡುವವರಿಗಿಂತಲೂ ಯೋಗಿಯೇ ಶ್ರೇಷ್ಠ. ಆದ್ದರಿಂದ ಹೇ ಅರ್ಜುನ, ನೀನು ಯೋಗಿಯಾಗು. ಅದರಲ್ಲೂ ಯಾರು ನನ್ನಲ್ಲಿ ಭಕ್ತಿಯನ್ನಿಟ್ಟು ನನ್ನನ್ನೇ ನೆನೆಯುತ್ತಾರೋ ಅಂತಹವರನ್ನು ನಾನು ಶ್ರೇಷ್ಠ ಯೋಗಿಗಳು ಎಂದು ಪರಿಗಣಿಸುತ್ತೇನೆ. ಹೀಗೆ ಶ್ರೀಕೃಷ್ಣನು ಅರ್ಜುನನಿಗೆ ಕರ್ಮದ ರಹಸ್ಯ ಮತ್ತು ಮನಸ್ಸಿನ ಏಕಾಗ್ರತೆಯ ಮಹತ್ವವನ್ನು ತಿಳಿಸಿಕೊಟ್ಟಿದ್ದಾನೆ. ನಮ್ಮ ಜೀವನದಲ್ಲೂ ನಾವು ಮಾಡುವ ಕೆಲಸವನ್ನು ಭಗವಂತನಿಗೆ ಅರ್ಪಿಸಿ ಫಲದ ಆಸೆ ಬಿಟ್ಟು ಮಾಡಿದರೆ ನಮಗೂ ಆ ಪರಮಶಾಂತಿ ಸಿಗುವುದರಲ್ಲಿ ಸಂದೇಹವಿಲ್ಲ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ. ಇಂತಹ ದಿವ್ಯ ಸಂದೇಶಗಳನ್ನು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನೆಲ್ಗೆ ಚಂದಾದಾರರಾಗಿಲ್ಲದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಒತ್ತಿ. ಜೈ ಶ್ರೀಕೃಷ್ಣ. ಧನ್ಯವಾದಗಳು.